ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ಯುಗಾದಿ ಹಬ್ಬಕ್ಕೆ ಸಸಿಗಳನ್ನು ವಿತರಣೆ ಮಾಡಿ ಪರಿಸರ ಜಾಗೃತಿ ಮೂಡಿಸುತ್ತಿರುವ ವನಸಿರಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯ. ಬಸವರಾಜ್ ವಿಶ್ವಕರ್ಮ. ಮಸ್ಕಿ ತಾಲೂಕಿನ ಬಳಗಾನೂರು ಶ್ರೀ ಕಾಳಿದೇವಿ ದೇವಸ್ಥಾನದಲ್ಲಿ ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಮಸ್ಕಿ ವತಿಯಿಂದ ಯುಗಾದಿ ಹಬ್ಬ ಹಾಗೂ ಪ್ರಕೃತಿ ಮಾತೆ ಚಿಗುರೊಡೆಯುವ ಚೈತ್ರ ಮಾಸದ ಮೊದಲನೇ ದಿನದ ಅಂಗವಾಗಿ 101 ಹಣ್ಣಿನ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಲ್ಲಿ ಪ್ರಕೃತಿಯ ಮಹತ್ವ ಹಾಗೂ ಪರಿಸರ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ತಾಲೂಕು ಅಧ್ಯಕ್ಷರಾದ ರಾಜು ಬತ್ತಾರ, ಬಳಗಾನೂರ, ಬಸವರಾಜ ಸಾಲ್ವಾಡಿಗಿಯ, ರಾಘವೇಂದ್ರ ಕುಲಕರ್ಣಿ, ಶೇಖರಪ್ಪ, ಪ್ರಬಣ್ಣ ಕಂಬಾರ, ವೀರೇಶ ಬಡಿಗೇರ, ಅಮರೇಶ, ಗಣೇಶ ಸುಲ್ತಾನಪುರ, ಪ್ರಕಾಶ ಸುಲ್ತಾನಪುರ ಹಾಗೂ ವನಸಿರಿ ಫೌಂಡೇಶನ್ ಪದಾಧಿಕಾರಿಗಳು, ವಿಶ್ವಕರ್ಮ ಸಮಾಜದ ಬಂಧು ಇವಾಗ ಮಸ್ಕಿ ತಾಲೂಕಿನ ವನಸಿರಿ ಫೌಂಡೇಶನ್ ವತಿಯಿಂದ ಈ ಮಸ್ಕಿ ತಾಲೂಕು ವನಸಿರಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರಾಜು ಪತ್ತಾರ್ ಅವರು ಬಳಗಾನೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆ ಯಾವುದೇ ವಿಶೇಷ ಕಾರ್ಯಕ್ರಮ ನಡೆದರೂ ಕೂಡ ಅವರು ಹೋಗಿ ಈ ಒಂದು ಗಿಡಗಳನ್ನು ಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ಭಾಳ ಅತ್ಯುತ್ತಮವಾಗಿ ನಿರ್ವಹಿಸಿಕೊಂಡಿದ್ದಾರೆ. ಅದು ಭಾಳ ಅವಶ್ಯವಾದದ್ದು ಇವತ್ತಿನ ದಿನಗಳಲ್ಲಿ. ಯಾಕಂದರೆ ನಾವೇ ಇವತ್ತೇನು ಮಾತನಾಡದ ಮೂಕ ಪ್ರಾಣಿಗಳು ಕೂಡ ಯಾವುದೇ ಒಂದು ಪ್ರಕೃತಿಯನ್ನು ಹಾಳು ಮಾಡ್ತಿಲ್ಲ. ಬುದ್ಧಿವಂತರಾದಂಥ ನಾವೇ ಕೂಡ ಇವತ್ತೆಲ್ಲ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಅಂದರೆ ಗಿಡಗಳನ್ನೇ ಕಟ್ತಿದ್ದೀವಿ, ಹಚ್ಚೋದಂತ ಭಾಳ ದೂರ ಹೋಯ್ತು. ಹಂಗಾಗಿ ಇವತ್ತು ಪ್ರಕೃತಿ ನಿಮಗೆಲ್ಲ ಗೊತ್ತಿರ್ಬೋದು. ಇವತ್ತು ನಮ್ಮ ರಾಯಚೂರು ಜಿಲ್ಲೆಗೆ 41-42 ಡಿಗ್ರಿ ಇರ್ತಿತ್ತು ಟೆಂಪ್ರೇಚರ್. ಈಗ ಏಪ್ರಿಲ್ 2ನೇ ವಾರದಲ್ಲೇ 45 ಡಿಗ್ರಿ ಹೋಗುತ್ತೆ ಟೆಂಪ್ರೇಚರ್. ಅದಕ್ಕೆ ಮೂಲ ಕಾರಣ ಗಿಡಗಳಿಲ್ಲದಿರುತ್ತೆ. ಗಿಡಗಳಿದ್ದರೆ ಇಷ್ಟೊಂದು ವಾತಾವರಣ ಬಿಸಿ ಆಗ್ತಿರಲ್ಲ ಮತ್ತು ಸಕಾಲಕ್ಕೆ ಮಳೆ ಬರ್ತಿತ್ತು. ನಮಗೆಲ್ಲ ನಮ್ಮ ಅಜ್ಜ ತಾತನವ್ರ ಕಾಲಕ್ಕೆಲ್ಲ ಯುಗಾದಿಗೇನೆ ಮಳೆ ಪ್ರಾರಂಭ ಆಗೋದು. ಪ್ರತಿ ಸಲ ಯುಗಾದಿ ಬಂತಾರೆ ಮಳೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇರ್ತಿತ್ತು. ಈ ವರ್ಷ ಯುಗಾದಿ ಹೋಗಿ 4-5 ದಿನ ಆದರೂ ಕೂಡ ಮಳೆ ಇಲ್ಲ. ಇನ್ನೂ ಕೂಡ ಆ ಕಡೆ ಮಲೆನಾಡಲ್ಲಿಲ್ಲ, ನಮ್ಮ ಕಡೆಗೆ ದೂರ ಹೋಯ್ತು. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ರಾಜವರು ಒಳ್ಳೆಯ ಒಂದು ಪರಿಪಾಠವನ್ನು ರೂಢಿ ಮಾಡಿಕೊಂಡಿದ್ದಾರೆ. ಈ ಒಂದು ಇವ್ರೇನು ಇವತ್ತು ಗಿಡಗಳನ್ನು ಕೊಡ್ತಾರಲ್ಲ, ದಯವಿಟ್ಟು ಆ ಗಿಡಗಳನ್ನು ತಗೊಂಡೋಗಿ ಸೂರ್ಯ ಮನೆಗಿಟ್ಟರೆ ಅಂದ್ರೆ ಒಣಗೋತಾವೆ ನಮ್ಮ ಬಿಸಿಲಿಗೆ ಅವು. ಆ ರೀತಿ ಮಾಡಿದ್ರೆ ದಯವಿಟ್ಟು ಹೋಗಿ ಅವನ್ನ ಹಚ್ಚಿ ಗಿಡಗಳನ್ನು ಸ್ವಲ್ಪ ಪ್ರತಿದಿನ ಒಂದು 2 ಟನ್ ನೀರು ಹಾಕಿದ್ರು ಕೂಡ ಅದು ಬೆಳೆದು ನಮಗೆ ಫಲ ಕೊಡುತ್ತೆ. ಅದೇ ಪ್ರತಿಫಲಾಪೇಕ್ಷೆ ಬೆಳೆಸುತ್ತೆ. ಕೇಳೋದಿಲ್ಲ ಗಿಡ ತಾನು ಬೆಳೆದು ನಮ್ಗೆ ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ. ದಯವಿಟ್ಟು ಅಂತ ಗಿಡಗಳನ್ನು ಎಲ್ಲರೂ ಬೆಳೆಸಿ ಈ ಒಂದು ಕಾರ್ಯ ಮಾಡ್ತಕ್ಕಂಥ ರಾಜವರು ಕೂಡ ದೇವರು ಮಾತೆ ಕಾಳಿಕಾದೇವಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ಇದೇ ರೀತಿಯಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಕೃತಿ ಉಳಿಸ್ತಕ್ಕಂಥ ಕೆಲಸ ಮಾಡೋ ಶಕ್ತಿ ಆ ದೇವಿ ಇವ್ರಿಗೆ ಕೊಡಲಂತೇಳಿ ನಿಮ್ಮೆಲ್ಲ ವಿನಸ್ಕೊಳ್ತಾ ನಾನು ಮುಗಿಸ್ತೇನೆ.